मैडम को सपोर्ट करो लाइक ನಿನಗೆ ಕೊಟ್ಟಿದ್ದು ಅಮ್ಮ ಅಲ್ಲಿ ಹೋಗಿ ಶೂಟ್ ಮಾಡ್ತಾ ಇದ್ದಾರೆ ಗೈಸ್ ವ್ಲಾಗ್ ಅಲ್ಲಿ ಹಾಯ್ ಮಾಡ್ತಿರೋ ಫೋಟೋ ಶೂಟ್ ಎಂತ ಮಾರಾಯ ಫೋಟೋ ಶೂಟ್. ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಗೋವಾಗೆ ಬಂದಿದ್ದೀವಿ. ಪಾಮ್ ರೆಸಾರ್ಟ್ ಅಂತ ಅಲ್ಲಿಗೆ ಬಂದಿದ್ದೀವಿ ಗೈಸ್. ಯಾರ್ಯಾರು ಅಂದರೆ ನಮ್ಮಮ್ಮ, ನನ್ನ ತಂಗಿ ಮತ್ತು ನಮ್ಮ ಮಮ್ಮಿ ಫ್ರೆಂಡ್ ಮಗ, ಇನ್ನೂ ಒಂದು ಸ್ವಲ್ಪ ಜನ ಎಲ್ಲ ಬಸ್ಸಲ್ಲಿ ಬಂದಿರೋದು. ಪ್ರತಿ ವರ್ಷ ಹೋಗ್ತೀವಿ, ಹಾಗೆ ಹೋದ ವರ್ಷ ಹೋಗೋಕ್ಕಾಗಿಲ್ಲ. ಸೊ ಈ ವರ್ಷ ಗೋವಾಗೆ ಬಂದಿದ್ದೀವಿ. ನೈಟೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಅದು ಎಲ್ಲಿಂದ ಅಂದರೆ ರೆಸಾರ್ಟಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಏನು ಫ್ರೆಶ್ ಅಪ್, ಜಸ್ಟ್ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ನಾವು ಇವಾಗ ಹೋಗ್ತಿರೋದೇ ಬಾಗಾ ಬೀಚ್ಗೆ ಹೋಗಿ ಬಂದು ಫ್ರೆಶ್ ಅಪ್ ಆಗ್ತೀವಿ. ಸೊ ಹೋಗೋದ ಬನ್ನಿ, ನೋಡಿ ಎಷ್ಟು ಚಂದ ಉಂಟು. ಸೊ ಹೋಗೋದ ಬನ್ನಿ, ಹೋಗಿ ಸಿಗುವ ಅಲ್ಲಿ. ಇರೋದು ಬಾಗಾ ಬೀಚ್. ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಧನು, ನಮ್ಮ ಮಮ್ಮಿ. ಸೊ ಬನ್ನಿ, ನಮ್ಮ ಬಸ್ ಅವ್ರ ಜೊತೆ ವ್ಲಾಗ್ ಮಾಡ್ಬೋದು, ಬಟ್ ನಂಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಗೈಸ್. ಇಲ್ಲಿ ನೋಡಿ, ಈ ಕಡೆ ಹೋಗುವುದ ಕಾಲಲ್ಲಿ ಓಡಾಡಿದ್ರೆ ಬ್ಲಡ್ ಸರ್ಕ್ಯುಲೇಟ್ ನೀಟಾಗಿ ಆಗುತ್ತೆ. ಏನು ಗೊತ್ತಾ, ತುಂಬ ಬಿಸಿಲಿದೆ ಗೋವಾ, ತುಂಬ ಬಿಸಿಲಿದೆ. ಹೋಗ್ತಾ ಇದ್ದೀವಿ, ಬನ್ನಿ ಹೋಗ್ಬಿಟ್ಟು ಅಲ್ಲಿ ಸಿಗೋಣ. ಸಖತ್ ಫೋರ್ಸ್ ಆಗಿದೆ ನಮ್ಮಮ್ಮ ಅಂತಂದು. ಎಷ್ಟು ಫೋರ್ಸ್ ಆಗಿದೆ ಅಂದರೆ ವಾಟರು ನೋಡಿ ಹೆಂಗೆ ಆಟ ಆಡ್ತಾರೆ. ಹಾಯ್ ಗೈಸ್, ನಾವು ಬಾಗಾ ಬೀಚಲ್ಲಿ ಇದ್ದೀವಿ. ನಾವು ಬಾಗಾ ಬೀಚಲ್ಲಿ ಇದ್ದೀವಿ. ನೀವು ಬನ್ನಿ ಗೈಸ್, ಆಟ ಆಡಿ ಬಾಗಾ ಬೀಚಲ್ಲಿ. ಅಪ್ಪ ಎಷ್ಟು ಅಲೆ ಫೋರ್ಸ್ ಇದೆ ಗೊತ್ತಾ. ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಬಿಸಿಲು ತುಂಬ ಇದೆ. ನಾವೇ ಒಳಗೆ ಹೋಗ್ತಾ ಇದ್ದೀವಿ. ನಡೆಯೋಕೆ ಹೋಗ್ಸಲ್ಲ ನೋಡಿ, ಮಣ್ಣಲ್ಲಿ ಸ್ಲಿಪ್ಪರ್ ಹಾಕೋ ಬಂದ್ರೆ ಹಂಗಾಗುತ್ತೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಬರಿಗಾಲ ನಡೆಯೋಕೆ ಹೋಗ್ಸಲ್ಲ. ಸೊ ಯಪ್ಪ, ಗೈಸ್ ಇನ್ನೊಂದು ಏನಕ್ಕೆ ನಾನು ಗೋವಾಯಿಂದ ಬರಬೇಕಾದ್ರೆ ಯಾಕೆ ವ್ಲಾಗ್ ಮಾಡಲಿಲ್ಲ ಅಂದರೆ ನಂಗೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಯಾಕಂದರೆ ಇವರೆಲ್ಲ ವ್ಲಾಗಲ್ಲಿ ಹಾಯ್ ಮಾಡ್ತಾರೋ ಇಲ್ವೋ, ಆಮೇಲೆ ತುಂಬ ಮುಜುಗರ ಆಯಿತು ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡೋದಕ್ಕೆ. ಸೊ ಅದಕ್ಕೆ ನಾನು ರೆಸಾರ್ಟಿಗೆ ಬಂದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೆ. ಇವಾಗ ಟಿಫನ್ ಬಂದಿದೆ, ಪೂರಿ ಟೊಮೆಟೊ ಹಾಕ್ಕೊಂಡು. ಗೈಸ್ ಇವಾಗ ರೂಮಿಗೆ ಬಂದಿದ್ದೀವಿ. ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ ಗೈಸ್. ಟಕ್ಕನೆ ಫ್ರೆಶ್ ಅಪ್. ಹೈ ಗೈಸ್, ಫುಲ್ ರೆಡಿ ಆಗಿ ಬರ್ತೀನಿ. ಇವಾಗ ಯಾವ ಬೀಚ್ ಇದು ಗೈಸ್? ಇವ್ನು ನನ್ನ ತಮ್ಮ ಗೈಸ್. ಹಾಯ್ ಮಾಡ್ಬಿಡ. ಬರೀ 3 ಹೊತ್ತು ತಿನ್ನೋದು ಅಂದ್ಬಿಟ್ರೆ ಇನ್ನೇನು ಗೊತ್ತಿಲ್ಲ ಗೈಸ್ ನನಗೆ. ಇವಾಗ ಯಾವ ಬೀಚಿಗೆ ಬಂದಿದ್ದೀವಿ ಹೇಳು? ಯಾವುದೋ ಬೀಚ್, ನನಗೂ ಗೊತ್ತಿಲ್ಲ. ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಾನ ಔಟ್ಫಿಟ್ ತೋರಿಸು. ಅಪ್ಪ ಎಷ್ಟು ಬಿಸಿಲಿದೆ ಗೊತ್ತಾ, ಎಷ್ಟು ಬಿಸಿಲಿದೆ ಗೊತ್ತಾ. ಗೋವಾ ತುಂಬ ಕಾಸ್ಟ್ಲಿ ಇದೆ ಗೈಸ್. ಇಲ್ಲಿ ನೋಡಿ ಸೈಕಲ್ ಹೊಡಿತಾರಿಲ್ಲ. ಹೀಗೆ ಎಳ್ನೀರು ಕುಡಿಬೇಕು ಅನಿಸ್ತೈತೆ ಗೈಸ್. ಡೈಲಿ ಎಳ್ನೀರು ಕುಡಿದು ಇವಾಗ ನನಗೆ ಎಳ್ನೀರು ಕುಡಿಬೇಕು ಅನಿಸ್ತಾ ಇದೆ. ಈ ವಯಸ್ಸಿಗೆ ಇವೆಲ್ಲ ಬಿಟ್ಬಿಟ್ಟು ಆರಾಮಾಗಿರ್ರಿ.
ನೋಡಿ ವ್ಲಾಗ್ ಮಾಡಬೇಡ ಅಂತ ಹೇಳ್ತಾನೆ ನೀವು ಏನು ತೊಗೊಂಡು ಹೊಡಿಬೇಕು ಹೇಳಿ. ಉಫ್, ಇದು ಫೋರ್ಟು ಬೀಚ್ ಅನ್ಕೊಂತೀನಿ. ಬೀಚ್ ಹತ್ರನೇ ಇದಲ್ಲ ಇವತ್ತು. ಬೀಚ್ ಸರ್ ಯಾವ ಬೀಚ್ ಇದು? ಅಂಜುನಾ ಬೀಚ್. ಬಂದಿರೋರಿಗೆ ಗೊತ್ತಿಲ್ಲ, ಅಂಜುನಾ ಬೀಚಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಜನ ಇದೆ. ಸಖತ್ ಬಿಸಿಲು ಗೈಸ್, ಕಣ್ಣು ಬಿಡೋಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಇವಾಗ ಫೋಟೋಸ್ ಎಲ್ಲ ತಗೊಂಡು ಬೋಟಿಂಗ್ ಏನಾದರೂ ಹೋಗೋದಿದ್ರೆ ಹೋಗ್ಬೇಕಾಗ್ತದೆ. ಸಾಕು ಗೈಸ್, ನಮ್ಮ ಮಮ್ಮಿ ತಲೆಗೆ ಏನು ಹಾಕ್ಸ್ಕೊಂಡಿದ್ದಾರೆ ಗೊತ್ತಾ? ಬೇಡ, ಇವಾಗ ಇವಳು ಹಾಕ್ಸ್ಕೊಂತಾರೆ ಕಾಲಿಗೆ. ಬರಲ್ಲ. ಏನು ಗೊತ್ತಾ, ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆಟ ಆಡ್ಕೊಂಡು ಇವಾಗ ಹೋಗ್ತಾ ಇದ್ವಿ ಬಸ್ ಕಡೆಗೆ. ಎಷ್ಟು ಬಿಸಿಲು, ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಸಿಗೋಣ ಬನ್ನಿ. ನೋಡಿ ಎಷ್ಟು ಚಂದ ಉಂಟು, ಎಷ್ಟು ಚಂದ ಮಾರಯ್ಯ. ತುಂಬ ಬಿಸಿಲು. ಜನ ಅದು ಹೆಂಗಿರ್ತಾರಪ್ಪ ಗೋವಾದಲ್ಲಿ ಅನ್ಸುತ್ತೆ ಗುರು, ಎಷ್ಟು ಬಿಸಿಲು. ಗೈಸ್, ಇಲ್ಲಿ ಎಳ್ನೀರು ನಮ್ಮ ಬೆಂಗಳೂರಲ್ಲಿ 25-30 60, 70, 100 ಅಂತಾರೆ. ಏನು ಬಡ್ಕೊತ ನೀನು ಒಬ್ಳು ಕುಡ್ಕೊಂಡು ಬರ್ರಿ, ನೀನು ಕುಡಿತೀನಿ. ಪಾಪ ನಮ್ಮ ಬೆಂಗಳೂರೇ ವಾಸಿ, ಗೋವಾಗೆಲ್ಲ ಹೋಲಿಸ್ಕೊಂಡ್ರೆ. ಒಂದು ಎಳ್ನೀರು 100 ರೂಪೀಸ್, ನಮ್ಮ ಬೆಂಗಳೂರಲ್ಲಿ 25 ರೂಪಾಯಿ. ಇದು ಹಿಡ್ಕೊ, ಕ್ಯಾಪ್ ಹಿಡ್ಕೊ. ಆದರೆ ಇದ್ರಲ್ಲಿ ಗಂಜಿ ಇರಲ್ಲ ಅಲ್ವಾ? ಇರುತ್ತೆ. ಐತೆ ಕಣ ಅದ್ರಲ್ಲಿ. तक्कड़ भैया निकल के दे दो, उसमें निकल जाएगा। ये देखो, ये दिया ना, ऐसे सभी निकल 1 मिनट डाल के दे दो, सभी निकल के. ಗೈಸ್, ನಾನು ಎಳ್ನೀರು ಏನು ಕುಡಿಯೋದು ಅಂದರೆ ಬಿಕಾಸ್ ಆಫ್ ದಿಸ್. ನಾನು ಇದಕ್ಕೋಸ್ಕರನೇ ಎಳ್ನೀರು ಕುಡಿಯೋದು. ಯೂಟ್ಯೂಬಲ್ಲಿ ಬರ್ತೀರಾ ಇನ್ನೊಂದು ವಾರ ನೋಡಿ. ನಮ್ಮನ್ನು ಫಸ್ಟ್ ಟೈಮ್ ಗೋವಾ. ಸೂಪರ್ ಆಗಿದೆ ನೋಡ್ರಿ. ನಾನು ಜಡೆ ಹಾಕ್ಸ್ಕೊಂಡಿದ್ದೀನಿ. ನಾನು ಹಾಕ್ಸ್ಕೊತಿದ್ದೆ, ಹಾಕ್ಸ್ಕೊಳ್ಳೋದು ಸುಲಭ, ಬಟ್ ತೆಗೆಯೋದು ಭಾಳ ಕಷ್ಟ. ಇವಾಗ ಒಂದು ಲೊಕೇಶನ್ಗೆ ಬಂದಿದ್ದೀವಿ. ಆ ಲೊಕೇಶನ್ ಬಂದು ಯಾವುದಿದು, ಫಿಟ್ಟೂರ್ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ಫೋಟೋಶೂಟಿಗಾಗಲಿ ಮತ್ತು ತಿನ್ನೋದಕ್ಕಾಗಲಿ ಒಂಥರ ಪೀಸ್ ಆಗಿದೆ. ನಿಜ ಸಕ್ಕತ್ತಾಗಿದೆ ಲೊಕೇಶನ್ನು. ನಾವು ಒಂದಷ್ಟು ಫೋಟೋಸ್ ತೊಗೊಂಡಿದ್ದು ಆ್ಯಕ್ಚುಲಿ ಚೆನ್ನಾಗಿದೆ. ಗೋವಾಗ ನಾನು ಸೆಕೆಂಡ್ ಟೈಮ್ ಬಂದಿದ್ದು. ಇವಾಗ ನಮ್ಮಮ್ಮ ತೆಗ್ಸ್ಕೊತಾ ಇದ್ದಾರೆ. ಟೈಮ್ ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆ ಬಂದಿದ್ದೆ ಕಾಲೇಜ್ ಕಡೆಯಿಂದ. ಸೊ ಅದು ಚೆನ್ನಾಗಿತ್ತು ಮತ್ತು ಇದು ಚೆನ್ನಾಗಿತ್ತು. ಇಲ್ಲಿ ನೋಡಿ ಲೈವ್ ಮ್ಯೂಸಿಕ್ ನಡೀತಾ ಇದೆ. ಇದು ಬಂದು ಏನದು ಫಿಟ್ಟೂರ್ ಅಂತ ರೆಸ್ಟೋರೆಂಟು. ಅದೆಲ್ಲ ಯಾವ ಕಾಲಕ್ಕೆಲ್ಲ ಕಟ್ಸ್ಬಿಟ್ಟಿರೋದು ನಾನು ತಲೆ ಕೆಡ್ಸ್ಕೊಂಡ್ಬರಿ. ಫೋಟೋಸ್ ತೆಗ್ಸ್ಕೊಂಬಂದ್ವಿ ಗೈಸ್. ಆ ಎಳ್ನೀರು ಕುಡಿದ್ಬಿಟ್ಟೆ ಹೊಟ್ಟೆ ತುಂಬಿಸ್ತು. ಏನನ್ಸ್ತು ಗೋವಾ? ಇದೆಲ್ಲ ಇರೋರೆಲ್ಲ ಬಡವ್ರ ಮಕ್ಕಳು. ಫಸ್ಟ್ ಡೇ ಆಫ್ ಗೋವಾ ಹೆಂಗನ್ಸ್ತು? ನಾವು ಚೂರು ಮಾತಾಡಲ್ಲ ಗೈಸ್ ಅವಳು. ನಾನು ಹಾಂ, ಅವ್ರು ಸ್ವಲ್ಪ ಮೂಗಿ ಇವಾಗ ತಾನೇ ಸ್ವಲ್ಪ ಮಾತಾಡೋಕ್ಕೆ ಮಿಷಿನ್ ಹಾಕೋರು ಅವ್ರಿಗೆ. ಇವಾಗ ಮಾತು ಕಲಿತಾರೆ, ಚೂರು ಮಾತಾಡ್ತಾರೆ. ಹೋಗಿ ಕರ್ಕೊಂಡ್ಬಂದು ಗೈಸ್, ಇದು ಮಧ್ಯಾಹ್ನದ ಊಟ. ಅಂಜುನಾ ಬೀಚ್ಗೆ ಹೋಗಿ ಮಧ್ಯಾಹ್ನ ಲಂಚ್ ಮಾಡಿಕೊಂಡು ಇವಾಗ ನಾವು ಬಂದಿರೋದೇ ರೂಮಿಗೆ. ಹೆಂಗನ್ಸ್ತು ಫಸ್ಟ್ ಡೇ ಗೋವಾ? ಹಾಯ್ ಗಾಯ್ಸ್,
ನಮ್ಮ ಫ್ರೆಂಡು ಬಂದಿಲ್ಲ, ಹಂಗಾಗಿ ಅವ್ರ ಮಗ ತುಂಬ ಮಿಸ್ ಮಾಡ್ಕೊತಾ ಇದ್ದಾನೆ ನನ್ನ ಫ್ರೆಂಡ್ನ. ಬಾಯ್ 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 ಗಾಯ್. ಹೇಳು ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳು, ನಿನ್ನ ಬಾಯಿಂದ ಹೇಳು. ಏನಿಲ್ಲ, ಎಲ್ಲ ಚೆನ್ನಾಗೇ ಇತ್ತು. ಎಲ್ಲ ಚೆನ್ನಾಗಿಯೇ ಇತ್ತು. ಒಬ್ರು ಅಮ್ಮ, ಒಬ್ರು ಅಪ್ಪ, ಇಬ್ಬರಲ್ಲವೇ ಮಗು, ಇಬ್ಬರಲ್ಲವೇ ಒಬ್ಬರೇ ಅಲ್ಲವೇ? ಬರದಿರದ ಕಾರಣ ನಮ್ಮಪ್ಪ ನನ್ನನ್ನು ತುಂಬಾ ಶೂಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ 4 o'clock ನಾವು ಫೋರ್ಟ್ ಹೊರಡಬೇಕು. ಸೊ ಅಲ್ಲೊಂದು ಸ್ವಲ್ಪ ಜನ ಪೂಲಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ. ಇವಾಗ ನಾವು ಪಗೋಡ ಫೋರ್ಟಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ಸಿಗೋಣ, ಬನ್ನಿ ಗಾಯ್ಸ್. ಹೋಗ್ತಾ ಇದ್ದೀವಿ. ನಾವಿವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಪಗೋಡ ಫೋರ್ಟ್. ಟಿಕೆಟ್ ನೋಡಿ, ಸೊ ಹೋಗ್ತಾ ಇದ್ದೀವಿ ಗೈಸ್. ನಾವು ಬಂದಿರುವ ಕೋಟೆ ಇದು. ಇದು ಯಾವ ಕೋಟೆ, ಯಾವ ಮೂವಿಲಿ ತೆಗೆದಿದ್ದಾರೆ ಅಂತ ಕಮೆಂಟ್ ಮಾಡಿ. ಏನು ಅದರಲ್ಲಿ ಸುಮ್ಮನೆ ನಗ್ತಾಳೆ ಅನ್ನೋ ಒಂದು ಸಾಂಗ್ ಇದೆ ಗೊತ್ತಾ, ಅದಿಲ್ಲೇ ಶೂಟ್ ಮಾಡಿದ್ದಾರೆ ನೋಡಿ. ಸಕ್ಕತ್ತಾಗಿ ಇದೆ ಕೋಟೆ. ಆಂಟಿ ಹೊಡಿತಾರಪ್ಪ, ಏನು ಆಂಟಿ ಹೊಡಿತೀರ ತಾನೆ? ಸೊ ಭಾರತ ಫ್ಲ್ಯಾಗ್. ಹಾಯ್ ಗೈಸ್, ಇವಾಗ ನಾವು ಫೋರ್ಟಿಗೆ ಬಂದಿದ್ದೀವಿ. ಅದಿದೆ ಟಣ್ ಕಟ್ಟು ಫೋರ್ಟ್ ಅಂತೆ. ನಾನು ಫೋರ್ಟ್ ಅಂದ್ಬಿಟ್ಟೆ. ಸಮ್ಟೈಮ್ಸ್ ಮಿಸ್ಟೇಕ್ಸ್ ಆಗುತ್ತೆ ಗೈಸ್. ನಮ್ಮಮ್ಮ ಅವರಿಗೆ ಫೋಟೋಸ್ ತೆಗಿಯೋರು ಯಾರೂ ಇಲ್ವಂತೆ, ಅದಕ್ಕೆ ಅಲ್ಲ ಅಮ್ಮ ಅಲ್ಲಿ ನಿಂತ್ಕೋ ಡೋರ್ ಹತ್ರ. ಬೇಡವಂತೆ ಗೈಸ್. ಇವಾಗ ಇಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ, ಎಲ್ಲರೂ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಗೈಸ್ ಅದು ನಂದೇ ಗೈಸ್, ಇದು ನಂದು, ಅದು ನಂದು, ಆ ಸ್ಪೆಕ್ಸು ನಂದು, ಎಲ್ಲ ನಂದೇ ಗೈಸ್. ಇವಾಗ ಫೋರ್ಟ್ ಮುಗೀತು. 5:30 ಕ್ಲೋಸ್. ನಾವು ಬಂದಿದ್ದೆ 4:45 ಆಗಿತ್ತು. ಸೊ ಇವಾಗ ಫೋರ್ಟ್ ಕ್ಲೋಸ್ ಆಗುತ್ತೆ ನೋಡಿ. ಇಷ್ಟು ಜನ ಇದೆ. ಫುಲ್ ಟಯರ್ಡ್ ಆಗ್ಬಿಟ್ಟೈತೆ, ಒಂದಿನಕ್ಕೆ ಇಷ್ಟು ಟಯರ್ಡ್ ಆಗ್ಬಿಟ್ಟೈತೆ. ಸೊ ತಂಗಿದು ಫೋನ್ ಕಳ್ದೋಗ್ಬಿಟ್ಟೈತೆ. ನಮ್ಮ ಅಮ್ಮ ಬಾಯಿಗೆ ಬಂದು ನಾಳೆ ನಿನ್ನ ಕೈಲೇ ಕೊಡ್ಬಾಕೊಳ್ಳುವಾಗ ಅಮ್ಮ ಹಿಡ್ಕೊಂತ ಕೊಡ್ಲಿಲ್ವ ನಾನು? ನನ್ನ ಫೋನ್ ನಾನು ಎತ್ಕೊಂಡು ಅಲ್ಲಿ ಕಲ್ ಮೇಲೆ ಇಟ್ಕೊಂಡು ನಿಮ್ಮ ರೀಲ್ಸ್ ಮಾಡಕ್ಕೆ ಹೋಗ್ತೀನಿ. ನಿನಗೆ ಕೊಟ್ಟಿದ್ದು ಅಮ್ಮ. ಅಲ್ಲಿ ಹೋಗಿ ನೋಡು, ಅಲ್ಲಿ ನಿಮ್ಮ ಅಪ್ಪನ ಕೇಳು. ಐಫೋನ್ ನಮ್ಗೆ ಟೆನ್ಷನ್ ಮಾಡೋಣ ಅಷ್ಟೇ. ಹೇಳ್ತಿಲ್ವಾ ನಾನು ಕ್ಲಿಪ್ ಹಾಕೊಳ್ಳುವಾಗ ನಿನಗೆ ಕೊಟ್ಟೆ ಅಂತ? ನನ್ಗೆ ಕೊಟ್ಟೆ? ನಾನು ಕ್ಲಿಪ್ ಹಾಕೋಬೇಕು ಹಿಡ್ಕೊಂತ ಕೊಡ್ಲಿಲ್ವಾ? ನನ್ನ ಕೈ ಕೊಟ್ಟಿಲ್ಲ. ಅಲ್ಲ ಅಂಕಲ್ ಒಂದ್ಸರಿ ಕೇಳ್ರಿ. ಅಲ್ಲಿ ಹೋಗಿ ಹುಡುಕಿದ್ವಿ ಗೈಸ್. ನಮ್ಮ ಅಮ್ಮಂಗೆ ಮಾಡಿದೆ ಗೈಸ್, ನಾನು ಚೆನ್ನಾಗಿ ಡ್ರಾಮಾ ಮಾಡಿದೆ. ಎಲ್ಲ ಇದು ಕಂಟೆಂಟ್. ಅಲ್ಲಿ ಅವಳು ಮಾಡ್ತಾಳಲ್ಲ ರೀಲ್ಸ್ ಅಲ್ಲಿ ಎಲ್ಲಿ ಬಂದಿದ್ದೀವಿ ಅಂದರೆ ಬಾಗಾ ಬೀಚಿಗೆ ಬಂದಿದ್ದೀವಿ. ಟೈಮ್ ಎಷ್ಟು ಅಂಕಲ್? ಟೈಮ್ ಎಷ್ಟು? 7:50 ಆಗಿದೆ. ನಾವು ಬಾಗಾ ಬೀಚಿಗೆ ಬಂದಿದ್ದೀವಿ. ಶಾಪಿಂಗ್ ಅಂತ ಬಂದಿದ್ದು, ಹಂಗೆ ಬೀಚ್ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಚಾಯ್ಸ್ ಆಫ್ ವೈನ್, ರೈಟ್ ಇಸ್ ರೈಟ್. ಯಾವ ಅಂಗಡಿಗೆ ಹೋಗೋಣ, ಯಾವ ಅಂಗಡಿಗೆ ಬಿಡೋಣ? ಗೈಸ್ ಗುಡುಕ್ತಿದೆ ಗೈಸ್. ಇನ್ನೊಂದು 2 ನಿಮಿಷ ತಡ್ಕೊಳ್ಳಿ, ನಾವು ಅಡ್ವರ್ಟೈಸ್ಮೆಂಟ್ ಅವ್ರು ಹಿಂಗೆ ಬರ್ತಾರೆ ಇವ್ರು ಅಷ್ಟೇ. ಚಿಂಟು ಟಿವಿ ಅಡ್ವರ್ಟೈಸ್ಮೆಂಟ್ ಅವ್ರು ಕಳ್ಸಿರೋ ಸೈಡ್ಗೆ.
ಇದೀವಿ ಡ್ಯಾನ್ಸ್ ಆಡ್ಬಿಟ್ಟು. ಇದು ಮಳೆ ಅಂದರೆ ಮತ್ತೆ ನೋಡಿ. ನಮ್ಮ ತಂಗಿಗೂ ಮತ್ತೆ ನಿಶಂಗೂ ನಮ್ಮ ಅಮ್ಮಿಗೆ 4 ಜನಕ್ಕೂ ತಗೊಂಡೆ. ಹಾಯ್ ಬೋಲೋ मेरा YouTube चैनल में हाय बोलो. हाय बोलो. मैडम को सपोर्ट करो, लाइक करो, सब्सक्राइब करो, शेयर करो, मैडम को बड़ा फेमस करो. थैंक यू सो मच.